ಜನತೆಗೆ ತಿಳಿಸೋದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅದ್ರ ಜೊತೆಗೆ ಬನ್ನಿ ಸರ್, ಬರ್ರಪ್ಪ, ಯಾರ್ಯಾರು ಬರ್ರಿ ಬಪ್ಪ ಚಿನ್ಕುರುಳಿ ಬಾ, ಈ ಕಡೆಗೆ ಬಾ, ಬಪ್ಪ ನಮ್ ಬಾರ್ರಿ, ಬನ್ನಿ. ರಾಮ್ 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 ಬಪ್ಪ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಮೊದಲನೇದಾಗಿ ವಿಶ್ವವಿಖ್ಯಾತ ದಸರಾ ಹಬ್ಬದ ಶುಭ ಕಾಮನೆಗಳನ್ನು ತಮ್ಮ ಮೂಲಕ ನಾಡಿನ ಜನತೆಗೆ ತಿಳಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಚಾಮುಂಡಿ ಬೆಟ್ಟದ ಮೇಲೆ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಏನೇ ವಿರೋಧ ಮಾಡಿದ್ರು ಕೋರ್ಟ್ ಕೂಡ ಇವತ್ತಿನ ದಿವಸ ಕ್ಲಿಯರೆನ್ಸ್ ಕೊಟ್ಟಿದೆ. ಉಚ್ಚ ನ್ಯಾಯಾಲಯ ಹಿತಾಸಕ್ತಿ ಅರ್ಜಿಯನ್ನು, ಇವತ್ತೆಲ್ಲ ಅರ್ಜಿಗಳನ್ನು ಕೂಡ ಅದನ್ನು ವಜಾ ಮಾಡಿ ಇವರೇ ಭಾನು ಮುಷ್ತಾಕ್ ಅವರೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದರಿಂದ ಅದನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಉದ್ಘಾಟನೆ ಮಾಡಿ. ಮತ್ತು ಇವತ್ತು ನಾನು ನೋಡ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಭೆ ಕೂಡ ಇವತ್ತು ಕರೆಸಿದ್ದಾರೆ. ಅವರ ನಿರ್ದೇಶನದ ಮೇಲೆಗೆ ಕರೆದಿರುವಂಥದ್ದು. ಇವತ್ತೇನಾಗಿದೆ, ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದ್ದನ್ನ ಸಿದ್ದರಾಮಯ್ಯ ಎಂದೂ ಕೂಡ ತನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ. ಅದಕ್ಕೆ ವಿರೋಧವಾಗಿ ನಿಂತಿದ್ದಂಥವ್ರು ಸಿದ್ದರಾಮಯ್ಯ. ಬಟ್ ಎಸ್ಟಿ ಟ್ಯಾಗ್ ಆಗಬೇಕು ಅಂತಂತೇಳಿ ಬಿಜೆಪಿ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಅವ್ರನ್ನ ಒತ್ತಾಯ ಮಾಡಿ ಅವತ್ತಿನ ದಿವಸಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ರು ಮತ್ತು ಕುಲಶಾಸ್ತ್ರ ಅಧ್ಯಯನವನ್ನು ಕೂಡ ಮಾಡಿ ಕಳಿಸಿದಂತ. ಬಟ್ ಆದ್ರೆ ಏನಾಯ್ತು, ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನಾಯ್ತು, ಅದನ್ನ ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು. ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಎಲ್ಲಿಗೆ ಹೋಗ್ಬೇಕಾಗಿತ್ತದು, ಕುಲಶಾಸ್ತ್ರ ಅಧ್ಯಯನಲಾಗಿರುವಂಥದ್ದು RGI ಹೋಗ್ಬೇಕಾಗಿತ್ತು. ಎಲ್ಲಿಗೆ, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಬಟ್ ಸುಮ್ಮನೆ ಏನೋ ಕಳಿಸ್ಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸೋದು. ಬಟ್ ಕಾನೂನು ಪ್ರಕಾರ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಇದಕ್ಕೆ ಅನ್ಯಾಯ ಮಾಡ್ತು. ರಿಜಿಸ್ಟ್ರಾರ್ ಆಫ್ ಇಂಡಿಯಾಕ್ಕೆ ಕಳಿಸಿದ್ರು ಬದಲು, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಳಿಸಿದ್ರು ಬದಲು ನೇರ ಟ್ರೈಬಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು ತಪ್ಪು. ಬೇಕಂತ ಮಾಡಿದ್ದದ್ರು. ಯಾಕೆ ನಿಮ್ಮದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, ನಿಮ್ಗೇನಾದ್ರೂ ಕೂಡ ಕುರುಬರು ಎಸ್ಟಿ ಟ್ಯಾಗ್ ಆಗಬೇಕು ಅಂತ ನಿಮ್ಗೆ ನಿಜಕ್ಕೂ ಕಳಕಳಿ ಇದ್ರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು. ನಿಮ್ಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯ್ತು. ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ವು. ನಾವು ಏನಾಯ್ತು, ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ. ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥದ್ದು. ಹಾಗಾಗಿ ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದ್ದೀರಿ. ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ.
ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ. ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ. ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ ಹೊರಟಿದ್ರಿ. ಏನ್ ಮಾಡಿದ್ರಿ ಕುರುಬರಿಗೆ ಹೇಳಿ? ತನು ಮನ ಧನ ಅರ್ಪಣೆ ಆಯ್ತು ಆ ಸಮಾಜದಿಂದ ನಿಮಗೆ. ಏನ್ ಮಾಡಿ ಮತ್ತೀಗ ನೀವೇನ್ ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ. ನೀವ್ಯಾವ ನಮ್ಮ ಜೊತೆ ಇರ್ಲೂ ಇಲ್ಲ ಅವತ್ತಿನ ದಿವಸ. ನೀವಾಗ್ಲೂ ಯಾರೂ ಇರ್ಲಿಲ್ಲ ಅವತ್ತಿನ ದಿವಸ. ಯಾರು ಮುಕ್ಕಡ ಪಾತ್ರದವ್ರು ಕಟ್ಕೊಂಡು ನೀವೆಲ್ಲರನ್ನು ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನು ಬೆಳೆಸಲಿಲ್ಲ. ಸಿದ್ದರಾಮಯ್ಯ ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನ್ ಬಾ ಅವನ್ ಬಾ ಇವನ್ ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು ಟ್ರೈಬ್ ಆಗ್ಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಡ್ಬಂದವ್ರು. ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ. ಯಾರಿಗೂ ಬೆಂಬಲ ಕೊಟ್ಟವ್ರು. ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ. ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರಿ ಸಿದ್ದರಾಮಯ್ಯ? ಹಿಂದುಳಿದ ವರ್ಗದ ನಾಯಕ. ಮತ್ತು ಅದು ಯಾವ ಹೋರಾಟಗಾರ? ನಮ್ಮ ಕೆಲವರು ಸ್ನೇಹಿತರು, ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ? ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು. ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು, ರೈತ ಚಳುವಳಿಲಿ ಇದ್ದವನಲ್ಲ. ನಂಜುಂಡಸ್ವಾಮಿಯು ಸ್ನೇಹಿತ ಅಷ್ಟೇ. ವಿದ್ಯಾರ್ಥಿ ಚಳುವಳಿಲಿಲ್ಲ, ಯಾವ ಚಳುವಳಿಲೂ ಇಲ್ಲ. ನೀನು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು? ಹೇಳಪ್ಪ, ನೀನು MLA ಆಗಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಇದ್ದ? ಎಲ್ಲೂ ಇಲ್ಲ. ಹೋರಾಟಗಾರ ಯಾವ ಹೋರಾಟ? ಬರೀ ಸುಳ್ಳು ಹೇಳ್ಕೊಂಡು. ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರಿ. ನಾಟಕ ಶುರು. ನೀವೇನು ಕೊಟ್ಟಿದ್ದೀರಿ ಕುರುಬರಿಗೆ? ಕೊಟ್ಟವನು ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ 1974 ಹಾವನೂರು ಕಮಿಷನ್ ರಿಪೋರ್ಟ್ ಮೂಲಕ. ಹಾವನೂರು ಕಮಿಷನ್ ರಿಪೋರ್ಟ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹರಿದು ಬಿಸಾಕಿದ್ರು. ಬಟ್ ದೇವರಾಜ್ ಅರಸು ಅದಕ್ಕೆ ಬಿಡೋದು ಅದು ಜಾರಿ ಆಯಿತು. ಇವತ್ತೇನಾದರೂ ಕೂಡ ಸಿದ್ದರಾಮಯ್ಯ ಕುರುಬರು ಮಕ್ಕಳು ಯಾರಾದರೂ AC DC DYSP ಅವ್ರ ಅಳಿಯಿಂದಿರೋ ಮಕ್ಕಳು ಆಗಿರೋ ದೇವರಾಜ್ ಅರಸು ನೀನು ಏನು ಕೊಟ್ಟಪ್ಪ ಕುರುಬರಿಗೆ? ಅವ್ರ ಇತರ ಹಿಂದುಳಿದ ವರ್ಗದವ್ರಿಗೆ ಏನು ಕೊಟ್ಟ ಹೇಳು? ಈ ನಾಯಕ ಸಮಾಜನ ಎಷ್ಟಿ ಮಾಡಿದ್ಯಾರು? ದೇವೇಗೌಡರು 1992 93 he was Chandrasekhar government. ದೇವೇಗೌಡರು he was the MP from Hassan. ತಮ್ಮ ಇನ್ಫ್ಲೂಯೆನ್ಸ್ ಚಂದ್ರಶೇಖರ್ ಉಪಯೋಗಿಸ್ಕೊಂಡು ಏನು ಮಾಡಿದ್ದೀರಿ ನೀವು? ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದವನಲ್ಲ. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಏನಪ್ಪ ಹೇಳಪ್ಪ, ಅದು ಯಾರು ಬೆಳೆಸಿದ್ಯಾ ನೀನು ಕುರುಬರಲ್ಲಿ? OBCದು ನೋಡ್ರಿ, ಎಲ್ಲ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ. 2.5 ವರ್ಷ ಆಯ್ತು. ನೀವು OBC ಲೀಡರ್ ಏನಪ್ಪ? ಯಾಕೆ ಮತ್ತೆ ತುಂಬಿಲ್ಲ? ಯಾರನ್ನು ಅಧ್ಯಕ್ಷ ಮಾಡಲಿಲ್ಲ? ಅಲ್ಲಿಗೆ ದುಡ್ಡು ಅಲಾಟ್ ಮಾಡಲಿಲ್ಲ? ನೀವು OBC ಲೀಡರ್ ನೀನು? ಏನಪ್ಪ ನಿಮ್ಗೆ ಯಾವ ಕನ್ಸರ್ನು ಇಲ್ಲ ರೀ? ಯಾವ ಕನ್ಸರ್ನು ಇಲ್ಲ. ಹಿಂದುಳಿದ ವರ್ಗದವಳ ಬಗ್ಗೆ ಯಾವ ಕನ್ಸರ್ನು ಇಲ್ಲ. ಆಮೇಲಿಂದ 4 MLC ಮಾಡ್ದಲ್ಲಪ್ಪ. ಯಾರಾದ್ರೂ ಒಬ್ಬ ಅವನ ಹಿಂದುಳಿದವನಲ್ಲಿ? ರಮೇಶ್ ಬಾಬು ಹಿಂದುಳಿದವರಲ್ಲ, ಈಸ್ ಎ ಕಮ್ಮ. 2 ಶೆಡ್ಯೂಲ್ ಕಾಸ್ಟ್ ರೈಟ್, 2 ರೈಟ್, 1 ಕಮ್ಮ ಮೇಜರ್ ಕಮ್ಯುನಿಟಿ, ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ. ಯಾವನ್ನ ಬ್ಯಾಕ್ಔಟ್ ಕ್ಲಾಸ್ ಯಾರು ಇಲ್ವಾ? ನಿನ್ನ ಮಗನ್ ಬಿಟ್ಟರೆ ಯಾರು ಕಾಣ್ತಾ ಇಲ್ವ ನಿನ್ನ ಕಣ್ಣಿಗೆ ಬ್ಯಾಕ್ಔಟ್ ಕ್ಲಾಸ್ನವರು? ಯಾಕೆ ಪಾಪ ರೇವಣ್ಣನಿ ಮಾಡ್ಬೋದಾಯ್ತಲ್ಲ. HM ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ, ಯಾಕೆ ಮಾಡಲಿಲ್ಲ ಅವನಿಗೆ? ಸುಮ್ಮನೆ ಈಗ ಕುರುಬ್ರಿ ಅಂತ ಹುಯಿಲೆ ಬಿಡಿಸ್ತಾ ಕೂತಿದ್ರು. ಏನೂ ಆಗಲ್ಲ, ಏನೂ ಆಗಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೆ ಈಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ
ಸ್ವಾಮಿಗಳೇ, ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ. ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ. ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ, ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಇವತ್ತು ನಿಮ್ಮನ್ನು ಚೂ ಬಿಡ್ತೇನೆ ಸ್ವಾಮಿಗಳೇ, ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ, ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ. ಈ ತಂಟೆ ಬರಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ನೋ, ಬೇರೆ ಪೀಠಗಳನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಶೃಂಗೇರಿ ಪೀಠ ಇದೆ, ಉಡುಪಿ ಪೀಠ ಇದೆ, ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ, ಸುತ್ತೂರು ಪೀಠ ಇದೆ, ನಮ್ಮ ತುಮಕೂರು. ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು. ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ, ಯಾರ್ದು ಹಿತಾಸಕ್ತಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಎಚ್ಚರ. ಯಾಕೆಂತಂದ್ರೆ ನೀವೇನಾದ್ರು ಆ ಥರ ಹೋದ್ರೆ ನಿಮ್ಗೂ ತಲೆದಂಡ ಮಾಡಬೇಕಾಗುತ್ತೆ. ಹುಷಾರ್. ಯಾಕೆಂದ್ರೆ ಇದು ಸಮಾಜದ ಪೀಠ, ಇದು ಸಿದ್ದರಾಮಯ್ಯನ ಪೀಠ ಅಲ್ಲ. ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಅವ್ನು ಕಟ್ಟಿದವನು ಅಲ್ಲ ಮಠನ, ಆಮೇಲೆ ಬಂದು. ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ, ಸಂಕಷ್ಟದಿಂದ ಪಾರಾಗೋದಕ್ಕೆ ಇವತ್ತು ಕುರುಬರನ್ನ ಒಂದು ಗುರಾಣಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಸಿದ್ದರಾಮಯ್ಯ ಬೇಡ. ಇದರಿಂದ ಏನು ಪ್ರಯೋಜನ ಆಗಲ್ಲ. ನಿಮ್ಮಿಂದ ಏನೂ ಆಗಲಿಲ್ಲಪ್ಪ. ನೀವು, ನಾನು ಒಂದ್ಸರಿ ಹೇಳ್ತಾ ಇದ್ದೀನಿ, ಈ ಕುರುಬರು ಹುಡುಗರು ಕೂಗ್ಕತ್ತೆ ಜೈ 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 ಜೈ, ಯಾವನಿಗೂ ಏನೂ ಆಗಲಿಲ್ಲ. ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಎಜುಕೇಷನ್ನು ಇಲ್ಲ. ಕುರುಬರನ್ನ ಹಾಳು ಮಾಡಿಬಿಟ್ಟು ಕುರುಬರಿಗೆ ಎಜುಕೇಷನ್ನು ಕೊಡಲಿಲ್ಲ ಸಿದ್ದರಾಮಯ್ಯ. ನೀನು ಎಜುಕೇಷನ್ನು ಕೊಡಲಿಲ್ಲ. ಯಾವ SLC ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಬರಿಗೌಡ ಈ ಥರದವೇ ಪಾಪ ನಿನ್ನ. ಹಾಗಾಗಿ ನಾವೊಂದೊಂದ್ಸರಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದರೆ ಕುರುಬರು ಹುಡುಗರ ಕತೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗದೆ. ಇಂಗ್ಲೀಷ್ ಸಿನಿಮಾ ಅರ್ಥ ಆಗ್ತಿಲ್ಲ ಅವಕ್ಕೆ, ಜೈ ಸೀಟಿ ಹೊಡಿಯೋದ ಕತೆ. ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ, ಸುಮ್ಮನೆ ಸೀಟಿ ಹೊಡಿತೇವೆ ಜೈ ಜೈ ಅಂತ. ಅವು ಯಾಕೆ ಜೈ ಅಂತಾವೆ, ಯಾಕೆ ಸೀಟಿ ಹೊಡಿತಾವೆ? ನಾವೆಲ್ಲ ಮೊದಲು ಗಣೇಶ ಥಿಯೇಟ್ರು, ಗಾಯತ್ರಿ ಥಿಯೇಟ್ರಲ್ಲಿ ಇಂಗ್ಲೀಷ್ ಸಿನಿಮಾ ಬರೋದು, ಎಲ್ಲ ಜನ ಹೋಗೋರು. ಯಾರಿಗೂ ಏನೋ ಒಬ್ಬ ಸೀಟಿ ಹೊಡೆದು ಎಲ್ಲ ಸೀಟಿ ಹೊಡಿಯೋದು ಅಷ್ಟೇ, ಇನ್ನೇನು ಇಲ್ಲ. ಹಂಗಾಗಿದೆ ಕುರುಬರ ಕಥೆಗಳು. ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನು. ಭವಿಷ್ಯ ಕೊಡ್ಲೂ ಇಲ್ಲ ಅವಕ್ಕೆ, ಏನು ಮಾಡಲಿಲ್ಲ, ಏನು. ಇವತ್ತು ನಿನಗೆ ಸಂಕಟ ಬಂದಿದೆ, ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂ ಬಿಡ್ತಾ ಇದೆಯಾ? ನೋ, ಅದಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಯ್ತು, ಮುಗೀತು ನಿಮ್ದು, ಆರಾಮಾಗಿ ಸುಮ್ಮನಿದ್ದೀವಿ. ಇನ್ನು ಮತ್ತೆ ತೀಟೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಕುರುಬರಿಗೆ ಕಿರುಕುಳ ಕೊಡು. ನೀವು ಮುಂದೆ ಹೋಗೋದು ಅದು ಕಿರುಕುಳ ಆಗುತ್ತೆ, ಕಿರುಕುಳ ಆಗುತ್ತೆ. ಈಗಾಗಲೇ ಬೇಕಾದ ಥರ ಆಗ್ತಾ ಇದೆ. ಬೇರೆ ಸಮಾಜದವರು ಏನೋ ಕುರುಬರು ತಿಂದುಬಿಟ್ರು ಅಂತ. ಏನು ತಿಂದಪ್ಪ, ಏನು ತಿನ್ಸಿದ್ಯಾ ಕುರುಬರಿಗೆ? ಏನು. ಹಾಗಾಗಿ ಸಾಕು ಸಿದ್ದರಾಮಯ್ಯ. ಕುರುಬರು ತನು ಮನ ಧನ ನಿನಗೆ ಅರ್ಪಣೆ ಆಯ್ತು. ಬಟ್ ಕುರುಬರಿಗೆ ಏನು ಆಗಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಯಾರು ನೋಡ್ರಿ, ತೆಲಂಗಾಣದಲ್ಲಿ ಏನು ಮಾಡಿದ್ರು, OBC ಕೊಟ್ಟು ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡಿದ್ರಿ. ಬಿಹಾರದಲ್ಲಿ ಮಾಡಿದ್ರು, ಮಾಡಬೇಕು ನೀವು. ಈಗ ಅದೆಲ್ಲ ಏನೇನೋ ಬಿಟ್ಬಿಟ್ಟು ಸುಮ್ಮನೇನೋ ಮಾತಾಡ್ತಾ ಇದ್ರಿ. ಎಂದಾದ್ರೂ ನೀನು OBC ಬಗ್ಗೆ ದೇವರಾಜರ್ಸ್ ಬಿಟ್ರಿ ಇನ್ಯಾರೂ ಕೂಡ OBCಗಳಿಗೆ ಏನೂ ಮಾಡಿಲ್ಲ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಯಾವುದು ಅಲ್ಲಪ್ಪ, ಇವರು ಸಂಕಷ್ಟಕ್ಕೆ ಹೋಯ್ತಾ ಇರೋದು. ಇವನಿಗೆ ಸಂಕಷ್ಟ ಬಂದಿದೆ, ಅದಕ್ಕೆ ಹೋಗ್ತಾವನೆ ಸಿದ್ದರಾಮಯ್ಯ. ಅಲ್ಲ, ಅದರಿಂದ ಏನು ಆಗಲ್ಲ. ಆಲ್ ರೈಟ್, 2 ದಿವಸ ಆಯ್ತು ಇದು. ಬೊಮ್ಮಾಯಿ ಸರ್ಕಾರ ಕೊಟ್ಟು ಆಮೇಲೆ ನೀವೇ ಬಂದ್ರಲ್ಲ. ಎಂದಾದ್ರೂ ಇದನ್ನ ಹಿಡ್ಕೊಂಡು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದೀರಾ ನೀವು?
ನಮ್ಮ ಸಮುದಾಯದ ಈ ಥರ ಬಂದಿದೆ. ಶಾ ಭೇಟಿ ಮಾಡಿದ್ದೀರಾ? ಶಾ ಭೇಟಿ ಮಾಡಿದ್ದೀರಾ? ನೀವು ಕೇಂದ್ರ ಸರ್ಕಾರ ಯಾರನ್ನು, ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ಇದನ್ನ ತಗೊಳ್ಳಿಕ್ಕೆ ಅಧಿಕಾರ ಇರುವಂತಹದ್ದು, ಶಿಫಾರಸ್ ಮಾಡೋದು ರಾಜ್ಯ ಸರ್ಕಾರ, ಮತ್ತು ಅದಕ್ಕೆ ನಮ್ಮ ಇದೆಲ್ಲ ಇದೆ, ಅದ್ರ ಪ್ರಕಾರ ಹೋಗಿರುತ್ತದೆ. ಬಟ್ ಅದನ್ನ ನೀವೆಂದಾದ್ರೂ ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲ್ ಅಲ್ಲಿ ಯಾಕಾಗಲ್ಲ ಅಂತ ಕೇಳಿದ್ರಿ ಏನ್ರಿ? ಇಲ್ಲ ಇಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತ. ಕಾದು ನೋಡೋಣ. ಈಗ ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಇದೆ, ಇವರು ಹಿಂಗೆ ಸಿದ್ದರಾಮಯ್ಯ ತರ ಮಕ್ಕಳೇ ನೋಡ್ಕೊಂಡು ತಿರುಗಾರೋ, ನೋಡ ಏನ್ ಮಾಡ್ತಾರೆ ಅಂತ. ಜೊತೆಗೆ ತಾವು ಒಂದು ಧ್ವನಿ ಎತ್ತಿದ್ರಿ, ಉಳ್ಳವರು ತಮ್ಮ ಮೀಸಲಾತಿಗಳನ್ನ ಬಿಡಬೇಕು ಅಂತೇಳಿ. ಹೌದು. ಅಲ್ಲರಿ, ನಾನಲ್ಲರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದಂತ ಎವರಿ 10 years ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ. ಉಳ್ಳವರು ಇಲ್ಲದವರಿಗೆ, ಹಿಂದಿನವರಿಗೆ ಮತ್ತೆ ಬಿಟ್ಕೊಡ್ಬೇಕಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು, ನಾನಲ್ಲ. ಇದನ್ನ ಅದು ಜಾರಿ ಆಗ್ತಾ ಇಲ್ಲ. 70 ವರ್ಷ ಆದ್ರೂ ಹಂಗೆ ನಡೀತಾ ಇದೆ. ಅಲ್ಲ ರೀ, ಮೀಸಲಾತಿ, ಖರ್ಗೆ ಮಗನ್ಗೂ ಮೀಸಲಾತಿ, ನಮ್ಮೂರಲ್ಲಿ ತಮಟೆ ಹೊಡಿಯೋನ್ಗೂ ಮೀಸಲಾತಿ, ವಿಶ್ವನಾಥನ್ಗೂ ಮೀಸಲಾತಿ OBC, ನಮ್ಮೂರಲ್ಲಿ ಕುರಿ ಕಾಯೋನ್ಗೂ ಅಲ್ಲಿ ಯಾವ ಸೀಮೆ ಇದೆ? ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತಿದ್ದಾರೆ, ಪ್ರಮುಖವಾಗಿ ಆಯಾ ಕಟ್ಟದಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ವಿಶ್ವನಾಥ್ ಅವರು ಮೀಸಲಾತಿಯನ್ನ ಬಿಟ್ಟುಕೊಡಿ. ಅಧಿಕಾರಿಗಳು ಏನ್ ಮಾಡ್ತೀರಿ, ನೀವೇನ್ ಮಾಡ್ತೀರಾ? ಜಾರಿ ಮಾಡ್ತೇನ್ರಿ, ಕಥೆ ಇಲ್ಲ. ಮೀಸಲಾತಿ ಬಿಟ್ಕೊಡ್ಲಿಕ್ಕೆ ಹೇಳ್ತಾರ. ನಾನು ಹೇಳ್ತಾ ಅದನ್ನೇ, 75 ವರ್ಷಗಳಾಯ್ತು ನಾವು ಸ್ವತಂತ್ರರಾಗಿ. ಹೌದು. ಈಗ ನಾನು MLA ಆದಾಗ ನನಗೆ ಸಂಬಳ ಗೌರವಧನ 650 ಬರ್ತಾ ಇತ್ತು. ಈಗ ಎಷ್ಟು ಬರ್ತಾಯ್ತೆ? 1.5 ಲಕ್ಷ ಸಂಬಳ, TAD ಎಲ್ಲ ಬರ್ತಾ ಇದೆ. ಯಾವನ್ ಬಿಟ್ಕೊಡ್ತಾನೆ? ಯಾವನಾರು MLA ಬಿಟ್ಟಾನೆ? ಹಾಗೆ ಬೇಕು. ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು. ಯಾಕೆ ಅಂತಂದ್ರೆ, ಯು ಆರ್ ದ ಸುಪ್ರೀಮೋ, ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಇನ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ಗವರ್ನಮೆಂಟ್ ಇಸ್ ಸುಪ್ರೀಮೋ. ಹೌದು. ಇನ್ನು ಕೆಲವಿದ್ದಾರೆ, ಯಾರ್ರಿ, ಇನ್ನು ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು. ನಾಗಮೋಹನ್ ಇದೆಲ್ಲ ಆಯ್ತಲ್ಲ, ಇನ್ನು ಯಾವುದಕ್ಕೂ ಸೇರಿಲ್ಲ ಕೆಲವೆಲ್ಲ. ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರ್ತಕ್ಕಂಥವ್ರು, ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ. ರೆಡಿ. ನಾನೆಲ್ಲ ಸರ್ಕಾರ ಮಾಡ್ಬೇಕಂತ ನಾನು ಹೇಳ್ತಾರೆ. ಅಯ್ಯೋ ರಾಮ್ನ ಅಲ್ಲಪ್ಪ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು. ನೀವು ನಾಗಮೋಹನ್ ಕರ್ಕೊಂಬಂದು ಒಬ್ಬ ಅವ್ನು ಏನ್ ಬರ್ಕೊಟ್ಟನ್ನು ಸೈನ್ ಹಾಕ್ಬಿಟ್ಟು ತಗೊಳ್ರಿ ಅಂತ ಇದ್ದೀರಿ. Yes, I am ready. Yeah, why not? ಜನರಲ್ ನಾವು ಗೆದ್ದು ಬಂದಿದ್ದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ. ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲ ರೀ. ಏನ್ MP ಗೆದ್ದೆ ಮೀಸಲಾತಿಯಾ? KR ನಗರ ಮೀಸಲಾತಿಯಾ? ನಾನು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಬಂದಿರೋನು. ಸಾಕಣಪ್ಪ, 78 ವರ್ಷ ಆಯ್ತು, ಇನ್ಯಾವ ಎಲೆಕ್ಷನ್ ನೋಡ. ಪಂಗಡಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಾರ ಇತ್ತೀಚೆಗೆ. ಅವ್ರು ಹೇಳಿದ ಕ್ರಿಮಿ ಲೇಯರ್ ಏನಿದೆ ಅದನ್ನ ತೆಗಿಬೇಕು ಅಂದ್ರೆ, ಈ ಒಂದು ಏನು ತಂದೆ ಮಗ ಅದಾದ್ಮೇಲೆ ಮೊಮ್ಮಕ್ಕಳು ಕಾಲಕ್ಕೆ ರಿಸರ್ವೇಶನ್ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು ಸರ್. ನೋಡಿ, ಯಾವುದೇ ಕೋರ್ಟು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಜಾರಿ ಮಾಡುವಂತ ಅಧಿಕಾರ ಸರ್ಕಾರಗಳಿಗಿರುವಂತ. ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡಲ್ಲ. ಅರೆ ಕತೆ ಇಲ್ಲ. ಈಗ ನಮ್ಮಲ್ಲೇ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಇದ್ರಪ್ಪ ಮಾಡರೆ.
ನಮ್ಮ ಅಲ್ಲ ನಾನು ಹೇಳಿ, ಈಗ ನಮ್ಮೂರಲ್ಲಿ ತಮಟೆ ಹೊಡಿಯೋನ್ಗೂ ಮೀಸಲಾತಿ, ಖರ್ಗೆ ಅವ್ರ ಮಗನಿಗೂ ಮೀಸಲಾತಿ, ನನಗೂ ಮೀಸಲಾತಿ, ವಿಶ್ವನಾಥನ್ಗೆ, ಸಿದ್ದರಾಮಯ್ಯನಿಗೂ ಮೀಸಲಾತಿ, ಈ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನಿಗೂ ಮೀಸಲಾತಿ. ಏನ್ರಿ ಇದು? ಹಾ ಹಾ ಮತ್ತೆ ಈಗ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. ಜಾತಿಗಳ ಸಮೀಕ್ಷೆಗೆ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರದಿ ಬಹಳ ನೀಟಾಗಿ ಮಾಡಿದ್ರು. ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಷಂಡ ಹೇಳಿ ಯಾರು? ಈ ಸಿದ್ದರಾಮಯ್ಯ. ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ. ಯಾಕೆ ಒಪ್ಕೊಳ್ಳಿಲ್ಲ? ಕಾಂತರಾಜು ವರದಿನ 10 ವರ್ಷ ಯಾಕೆ ತಲೆಸಿಗೆ ಹಾಕೊಂಡು ಮಲಗಿದೆ? ನಿಮ್ಗೆ ಏನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ. ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ. ಇಟ್ಸ್ ಎವಿಡೆಂಟ್. 10 ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಡಗಿದೆಲ್ಲಪ್ಪ ಇದನ್ನ ಕಾಂತರಾಜು ವರದಿನ. ಈಗ ಅದೇನೋ ಹೊಸದಾಗಿದೆ, ಏನೋ ಮಾಡ್ತಾ ಇದೀನಿ ನಾನು. ಅಲ್ಲ ರೀ, ಜಾತಿಗಣತಿಗೆ ಮುಂದಾಗೈತೆ ಅಂತ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ರಾಜ್ಯದಲ್ಲಿ? ಅಲ್ಲ, ಅವರು ಹೈಕಮಾಂಡ್ ಒಪ್ಕೊಂಬಂದವ್ರಲ್ಲ ಮಾಡ್ತೀನಿ ಅಂತ. ಆಮೇಲೆ ನೋಡ್ರಿ, ಇದು ಬರೀ ಬೂಟಾಟ್ಕಿರಿ ಸಿದ್ದರಾಮಯ್ಯ. ನಾನೀಗ 4-5 ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರರ ಸಮಾವೇಶ, ಉಪ್ಪಾರನು ಕೂಡ ರೀ, ಆ ಮೋಳೆಗಳವೇ ಚಾಮರಾಜನಗರ, ಇನ್ನು ಮನೆಗಳಿಲ್ಲ ರೀ ಅವ್ರಿಗೆ. ಅಲ್ಲಿ ಭಾಷಣ ಮಾಡ್ತಾನೆ ಸಿದ್ದರಾಮಯ್ಯ. ಏನ್ರೆ ನಿಮ್ಗೆ ಮೆಡಿಕಲ್ ಕಾಲೇಜ್ ಬೇಕಾ? ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಮೆಡಿಕಲ್ ಕಾಲೇಜ್ ಕೊಡ್ನಿಲ್ಲ ಇವನು. ಅಲ್ಲಿ ಹೋಗಿ ಉಪ್ಪಾರರಿಗೆ ಕೇಳ್ತೀವಿ ಮೆಡಿಕಲ್ ಕಾಲೇಜ್ ಬೇಕಾ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾ? ಇಂಥ ಬೂಟಾಟ್ಕೆ ನಾಯಕ ನೀನು, ಬೂಟಾಟ್ಕೆ. ಸರ್, ಈಗ ಹೊಸ ಜಾತಿಗಳ ಸೃಷ್ಟಿಯಾಗಿರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಕ್ರಿಶ್ಚಿಯನ್ ನಲ್ಲೇನೆ ಉಪಜಾತಿಗಳನ್ನ ಸೃಷ್ಟಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್. ರೇ ಹಂಗಾಗಲ್ಲ ರೀ. ರೀ ಕುರುಬ್ರು ಅವನು ಕ್ರಿಶ್ಚಿಯನ್ ಆದ್ರೆ ಅವ್ನು ಕ್ರಿಶ್ಚಿಯನ್ ತಿರುಗಿ ಹಾಕ್ಬರ್ತಾನೆ ಕುರುಬ್ರಿಗೆ. ನಾವು ಮತಾಂತರ ಆಗಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅವಕಾಶ ಇದೆ, ಪ್ರಜಾಪ್ರಭುತ್ವ. ನೀನು ಒಂದ್ಸರಿ ಆದ್ಮೇಲೆ ತಿರುಗಿ ಕುರುಬ ಎಂತದಕ್ಕೆ ಅವ್ನು ಕ್ರಿಶ್ಚಿಯನ್ನೇ ಅವನು. ಎಷ್ಟು ಜನ ಕನ್ವರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅದು ಹಂಗಲ್ಲಿ ಅದ್ಯಾಕೆ ಸೇರಿಸ್ಬೇಕ್ರಿ? ಅವ್ನು ಕ್ರಿಶ್ಚಿಯನಿಕ್ ಕ್ರಿಶ್ಚಿಯನ್ ಅಷ್ಟೇ. ತಿರುಗಿ ಕುರುಬ ಕ್ರಿಶ್ಚಿಯನು, ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ್ ಯಾವನ್ರಿ ಹೇಳ್ಕೊಟ್ಟು? ಅರೆ ಈ ಜನ ಏನು ದಡ್ರು ಅನ್ಕೊಂಬಿಟ್ಟಿದ್ರಿ ಸರ್ಕಾರ. ನೀವು ದಡ್ರಿ, ಸರ್ಕಾರ ನಡೆಸೋರು ನೀವು ಮಂಗ್ರು, ಜನ ಬುದ್ಧಿವಂತರಿದ್ದಾರೆ. ಅಧಿಕೃತ ದಾಖಲೆಗಳಲ್ಲಿ ಅದನ್ನ ನಮೂದಿಸಿದ್ದಾರೆ. ಇಲ್ಲ, ತೆಗೆದಾಕ್ಬೇಕು. ನಮೂದಿಸಿದ್ರು ಕೂಡ ಅದಕ್ಕೆ ಬೆಲೆ ಇರಬಾರ್ದು. ಅವನೇದ್ರು ಕ್ರಿಶ್ಚಿಯನ್ನೇ, ಬೇರೆ ವಾಪಸ್ ನಾವು ಈ ಸುಮ್ಮನೆ ವಾಪಸ್ ಕರ್ಕೊಂಡ್ಬಂದು ಕೆಲವ್ರು ಕರ್ಕೊಂಡ್ಬರ್ತೇವೆ. ಬಟ್ ದಾಖಲೆಯಲ್ಲಿ ಕ್ರಿಶ್ಚಿಯನ್ ಅಂತ ಇರ್ತದೆ. ಏನು ಅವ್ರನ್ನೇ ಕೇಳಿ. ಇಲ್ಲ, DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಇಬ್ಬರಲ್ಲಿ ಒಬ್ರು ಕೇಳಿ ಹೇಳ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತಿಲ್ಲ. ಹಾ, ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತಿಲ್ಲ. ಏನಿಲ್ಲ ರೀ, ಯಾವ ಕ್ರಾಂತಿ ರೀ? ಕ್ರಾಂತಿ ಅಂತ ಪಾಪ ರಾಜಣ್ಣ ಹಿಡಿದು ಹಟ್ಟಿಗೋದ. ಬಹಳ ನಾಯಕ ಸಮಾಜಕ್ಕೆ ನಾನು ಅಧಿವೇಶನದಲ್ಲೂ ಮಾತಾಡಿದೆ. ಇಡೀ ನಾಯಕ ಸಮಾಜದಲ್ಲಿ, ವಾಲ್ಮೀಕಿ ಸಮಾಜದಲ್ಲಿ ಅವನು ಒಳ್ಳೆ ರೀಡರ್, ನಾವೆಲ್ಲ ಒಟ್ಟಿಗೆ ಬೆಳೆದವರು. ನೀವು ಅದೇನು ಅಂತ ಅವನ್ನೇ ತೆಗೆದು ಬಿಡೋದೆ ತೆಗಡೆಗೆ ಪಾರ್ಟಿಯಿಂದ ಇದರಿಂದ. ಅದೇನಾಯ್ತು, ರಾಜಕೀಯವಾಗಿ ನಾಯಕ ಸಮಾಜವನ್ನು ನೀವು ತುಳಿತಾ ಇದ್ದೀರ. ಏನಪ್ಪ, ನಮ್ಮ ಮಾಧ್ಯಮದವರು ಸರಿ ಬೆಳಗ್ಗೆ ಎದ್ರಿ ಇವೆಲ್ಲ ಬರಿಬೇಕ್ರಿ, ತೋರಿಸ್ಬೇಕ್ರಿ. ಅದು ಯಾವುದೋ ಒಂದಾದ್ರೆ ಸಂದ್ ಗಂಟೆ ಅವು ಅಮ್ಮನ್ನ ಹಿಡ್ಕೊಂಡು ಒದ್ದಾಡುವ ಕಡೆ ಯಾವ್ಯಾವ್ದೋ ತೋರಿಸ್ತಾ ಇರ್ತೀರಲ್ಲಪ್ಪ ನೀವು. ಸರ್, ದಸರಾ ಉಪ ಸಮಿತಿ ವಿಚಾರಕ್ಕೆ ಬರೀ ಅದೇ ನೇಮಕ ಸದಸ್ಯರುಗಳನ್ನ ನೇಮಕ ಮಾಡೋದು ವಿಚಾರಕ್ಕೆ ಅಧಿಕಾರಿಗಳು ಬರೀ ನೆಪ ಮಾತ್ರ ಮಾಡ್ಕೊತಾರೆ. ಇಲ್ಲಿ ರಾಜ ಯಾರಪ್ಪ ಅಂದ್ರೆ ಈ ದಸರಾದಲ್ಲಿ ಮಹಾದೇವಪ್ಪನವರೇ ರಾಜರು. ನಾನು 4-5 ದಸರಾ ನಡೆಸಿದ್ದೀನಿ. ನಾವೇನೇನು ಹಾಕೊಟ್ಟಿದ್ದು ಅವೇ. ಇಲ್ಲಿ ಇನ್ನೇನು ಹೊಸದಾಗಿ ಏನು ಮಾಡಿದ್ದೀರಿ? ಯುವ ದಸರಾ ನಮ್ಮ GT ದೇವ್. ನಾನು ಯುವ ದಸರಾ ಯಾರೇ ನೀನು? ಯುವ ದಸರಾ ಮಾಡಿದವ್ರು ನಾವು. ಆಯ್ತಾ, ಗೋಲ್ಡ್ ಕಾರ್ಡ್ ಮಾಡಿದವ್ರು ನಾವು. ಆಮೇಲಿಂದ
ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಇದಾಗಬೇಕು ಅಂತೇಳಿ ಎಲ್ಲ ವಿಶ್ವವಿದ್ಯಾನಿಲಯವೂ ಕೂಡ ಪ್ರತಿನಿಧಿಸಬೇಕು ಅಂತ ಮಾಡ್ತೀವಿ ನಾವು. ಹಲವಾರು ಗಜಪಯಣ ಯಾರ್ರಿ ಮಾಡಿದ್ದು ನಾವು, ಅಂದರೆ ಒಂದು ಟೀಮ್, ಅದು ಒಂದು ಟೀಮ್, ಹೊಸ ವಿಶೇಷವಾಗಿ ಕೆಲವು ನೀವೇನು ಮಾಡಿದ್ರಿ ಹೊಸದಾಗಿ ಏನಾದ್ರು, ನೀವು ಹೊಸದಾಗಿ ಮಾಡಿದ್ದಿಷ್ಟೇ. ಗಜಪಯಣದಲ್ಲಿ ಗಜಗಳನ್ನು ನಡೆಸ್ಕೊಂಡ್ಬರ್ತಾ ಇದ್ವು. ಅದೇನು ಗೊತ್ತಾ, ಗಜಪಯಣದಲ್ಲಿ ಗಜ ನಡ್ಕೊಂಬಂದ್ರೆ ಇಟ್ ಬ್ಯೂಗಲ್ಸ್ ದ ಹೋಲ್ ವರ್ಲ್ಡ್. ದಸರಾ ಇಸ್ ಆಲ್ರೆಡಿ ಬಿನ್ ಸ್ಟಾರ್ಟೆಡ್. ನೀವು ಅದನ್ನ ಲಾರಿ ಮೇಲೆ ತಗೊಂಡ್ಬರ್ತೀರ. ನಡರಿ ಸರ್. ಇನ್ನೇನಾದ್ರು ಬೇಕಪ್ಪ ರಾಮು? ರಾಮ್ ಜೈ ರಾಮ್. ನಮ್ಮ ಮಾಧ್ಯಮ ಲೋಕ ಹಲವಾರು ಸಮಸ್ಯೆಗಳಿದ್ದಾವೆ, ಅದೆಲ್ಲವೂ ಕೂಡ ಅದರ ಮೂಲಕ ಪರಿಹಾರ ಆಗಲಿ, ಅವರು ಮಾಡಲಿ ಅಂತ ಆಶಯ ವ್ಯಕ್ತ ಮಾಡಿ ಮತ್ತೊಮ್ಮೆ ಅವರಿಗೆ ಶುಭಾಶಯದ ಶುಭಕಾಮನೆಗಳು.